ನಮಸ್ತೆ ಫ್ರೆಂಡ್ಸ್, ನಾನು ಈ ದಿನ ಹಲಸಿನಕಾಯಿದು ಪಲ್ಯ ಮಾಡಿದ್ದೆ. ಈಗ ಸಾಮಾನ್ಯ ಎಲ್ಲರೂ ಮಾಡ್ತಾರೆ, ಮಲೆನಾಡಲ್ಲಿ ಇದು ಜಾಸ್ತಿ ಮಾಡ್ತಾ ಇರ್ತೀವಿ. ಹಲಸಿನಕಾಯಿ ಪಲ್ಯ ಮಾಡಿಬಿಟ್ಟು ಇಲ್ಲ ಸಾಂಬಾರು ಮಾಡಿ ಅದಕ್ಕೆ ಕಡುಬು ಮಾಡ್ತೀವಿ, ರೊಟ್ಟಿ ಮಾಡ್ಕೊಳ್ತೀವಿ, ಮತ್ತು ಮೊಳಕೆ ಕಾಳು ಕಟ್ಬಿಟ್ಟು ಬಸ್ಸಾರು ಮಾಡ್ಕೊಳ್ತೀವಿ. ನಾನು ಅಕ್ಕನ ಮನೆಗೆ ಹೋಗಿದ್ದೆ, ಹಾಗಾಗಿ ಅವ್ರ ಮನೇಲಿ ಹಲಸಿನ ಮರ ಇತ್ತು. ನೋಡ್ತಿದ್ದಂಗೆ ನಾನು ಹಲಸಿನಕಾಯಿ ಪಲ್ಯ ಮಾಡಬೇಕು ಅಂತ ಹಾಗಾಗಿ ಕಟ್ ಮಾಡಿಸ್ಕೊಬಂದು ಹಲಸಿನಕಾಯಿ ಪಲ್ಯ ಮಾಡಿದ್ದೆ. ನಾನು ಪಲ್ಯ ಮಾಡಿ ಇದಕ್ಕೆ ರೊಟ್ಟಿ ಕಾಂಬಿನೇಷನ್ ಮಾಡ್ಕೊಂಡಿದ್ದೆ. ಇದನ್ನು ಒಂದು ಕತ್ತಿ ಚೆನ್ನಾಗಿ ಹೆಚ್ಕೋಬೇಕು, ಮಾತ್ರ ಅದು ಹೆಚ್ಚೋದೇ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಬೇಗನೆ ಮಾಡ್ಕೋಬೋದು. ಕತ್ತಿ ಮಣೆ ಇದು ಶಾರ್ಪ್ ಇಲ್ಲ ಅಂತ ಇನ್ನೊಂದು ಕತ್ತಿ ಮಣೆ ತೊಗೊಂಡು ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಸಣ್ಣಗೆ ಹೆಚ್ಚಿ ನೀರಲ್ಲಿ ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೆ. ಇದಕ್ಕೆ ಬೇಕಾಗಿರೋ ಮಸಾಲೆ ಸಾಮಾನುಗಳು ಮಾಮೂಲಿ ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ, ಟೊಮೊಟೊ, ಮತ್ತು ಸ್ವಲ್ಪ ಕಡಲೆ, ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಆ್ಯಸ್ ಯೂಶಲ್ಲು ಚಕ್ಕೆ ಲವಂಗದ ಪುಡಿ, ಅರಿಶಿನ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಮೆಣಸುಕಾಳು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೆ. ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, 2 ಹಸಿಮೆಣ್ಸಿನ್ಕಾಯಿ ಸೀಳ್ಬಿಟ್ಟು ಒಗ್ಗರಣೆ ಮಾಡಿದ್ದೆ. ನಾನು ಹಾಕ್ಬಿಟ್ಟು ಒಂದು 3 ಕಾಯಿ ಎಲ್ಲ ಹಾಕಿ 3 ವಿಷಲ್ ಹಾಕಿ ಕೂಗಿಸಿದ್ದೆ. ನಾನು ಇದಕ್ಕೆ ರೊಟ್ಟಿ ಮಾಡ್ಕೊಂಡು ಮಾಡಿದ್ದೆ. ತುಂಬ ಚೆನ್ನಾಗಿರ್ತದೆ. ಈ ಮೆಥಡಲ್ಲಿ ನೋಡಿ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಮೆಥಡಲ್ಲಿ ನೀವು ಒಂದು ಸಲ ಮಾಡಿ ಪ್ರಯತ್ನ ಪಡಿ, ತುಂಬ ಚೆನ್ನಾಗಿರ್ತದೆ. ಮತ್ತು ಬಸ್ಸಾರು ಮಾಡ್ಕೋಬೋದು, ಮೊಳಕೆ ಕಾಳು ಕಟ್ಬಿಟ್ಟು, ಅದು ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ಈ ವಿಡಿಯೋನ ನೋಡಿ, ಪೂರ್ತಿ ನೋಡಿ. ಪಲ್ಯ ತುಂಬ ರುಚಿಕಟ್ಟವಾದ ಪಲ್ಯ ಆಗುತ್ತದೆ. ಲಾ 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 ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ. ನಿಜ ಹೇಳಲೇನು ನನ್ನ ಜೀವ ನೀನು. ನೂರಾರು ಬಯಕೆ ಆತುರ ತಂದಿದೆ, ನೂರಾರು ಕನಸು ಕಾತರ ತುಂಬಿದೆ. ಮುಗಿಲಿಗಾಗಿ ಬಾನು, ದುಂಬಿಗಾಗಿ ಜೇನು, ನನಗಾಗಿ ನೀನು, ನಿನಗಾಗಿ ನಾನು, ನನಗಾಗಿ ನೀನು, ನಿನಗಾಗಿ ನಾನು. ತಣ್ಣನೆ ಗಾಳಿ ಹಿತ ತೋರದಲ್ಲ, ಕೋಗಿಲೆ ಗಾನ ಸುಖ ನೀಡದಲ್ಲ. ತಣ್ಣನೆ ಗಾಳಿ ಹಿತ ತೋರದಲ್ಲ, ಕೋಗಿಲೆ ಗಾನ ಸುಖ ನೀಡದಲ್ಲ. ಕಾಮನ ಬಿಲ್ಲಿಗೂ ಮನಸೋಲಲಿಲ್ಲ, ನಿನ್ನಯ ನೆನಪಲ್ಲೆ ಸೋತೆ ನಾನು. ನನ್ನಾಸೆ ನೀನು, ನಿನ್ನಾಸೆ ನಾನು, ನನ್ನಾಸೆ ನೀನು, ನಿನ್ನಾಸೆ ನಾನು. ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ. ನಿಜ ಹೇಳಲೇನು ನನ್ನ ಜೀವ ನೀನು, ನಿಜ ಹೇಳಲೇನು ನನ್ನ ಜೀವ ನೀನು. ಕಂಗಳ ಕಾಂತಿ ನೀನಾಗಿರುವೆ, ಮೈಮನವೆಲ್ಲ ನೀ ತುಂಬಿರುವೆ. ಕಂಗಳ ಕಾಂತಿ ನೀನಾಗಿರುವೆ, ಮೈಮನವೆಲ್ಲ ನೀ ತುಂಬಿರುವೆ. ನಾಳೆ ಬಾಳಿಗೆ ಬೆಳಕಾಗಿರುವೆ, ಜನುಮ ಜನುಮದ ಜೋಡಿ ನೀನು. ನನಗಾಗಿ ನೀನು, ನಿನಗಾಗಿ ನಾನು, ನನಗಾಗಿ ನೀನು, ನಿನಗಾಗಿ ನಾನು. ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ. ನಿಜ ಹೇಳಲೇನು
ನನ್ನ ಜೀವ ನೀನು. ನೂರಾರು ಬಯಕೆ ಆತುರ ತಂದಿದೆ, ನೂರಾರು ಕನಸು ಕಾತರ ತುಂಬಿದೆ. ಮುಗಿಲಿಗಾಗಿ ಬಾನು, ದುಂಬಿಗಾಗಿ ಜೇನು, ನನಗಾಗಿ ನೀನು, ನಿನಗಾಗಿ ನಾನು. ಆಹಾ, ನನಗಾಗಿ ನೀನು, ನಿನಗಾಗಿ ನಾನು. ಓಹೋ, ಈ ರೀತಿ ಹದದಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಪಲ್ಯ ರೆಡಿ ಆಗುತ್ತದೆ. ತುಂಬ ರುಚಿಕಟ್ಟವಾದಂತಹ ಪಲ್ಯ ಇದು. ನೋಡಿ ಈ ರೀತಿ ಪಲ್ಯ ರೆಡಿ. ಇದನ್ನು ಬೇಕಿದ್ರೆ ಮತ್ತೆ 1 ಸೆಕೆಂಡು ಇಲ್ಲ 1 ನಿಮಿಷ ಮತ್ತೆ ಊರಿನಲ್ಲಿ ಕುದಿಸ್ಕೊಂಡ್ಬಿಟ್ರೆ ಸಾಕು. ನೋಡಿ ಈ ರೀತಿ ಪಲ್ಯ ಚೆನ್ನಾಗಾಗುತ್ತದೆ. ಅಲ್ಲಿ ಇದಕ್ಕೆ ಕಾಂಬಿನೇಷನ್ ಅಂದರೆ ಚಪಾತಿ ಸ್ವಲ್ಪ ಪರವಾಗಿಲ್ಲ, ಬಟ್ ರೊಟ್ಟಿ ಮಾತ್ರ ತುಂಬ ರುಚಿಯಾದ, ಇದಕ್ಕೆ ಕಾಂಬಿನೇಷನು ತುಂಬ ರುಚಿಯಾಗಿರ್ತದೆ. ನೀವು ಒಂದ್ಸಲ ಈ ಮೆಥಡಲ್ಲಿ ಮಾಡ್ಕೊಳ್ಳಿ ಆಯಿತಾ. ಈ ಥರ ಹಲಸಿನಕಾಯಿ ಸಿಕ್ಕಿದಾಗ ಮಾಡ್ಕೋಬೇಕು, ವರ್ಷಕ್ಕೆ ಒಂದ್ಸಲನಾದ್ರು ತಿನ್ನಬೇಕು. ತುಂಬ ರುಚಿಕಟ್ಟವಾದಂಥ ಪಲ್ಯ. ನೋಡಿ ನಾನು ಈ ಥರ ರೊಟ್ಟಿ ಮಾಡಿಕೊಂಡು ಪಲ್ಯ ಮಾಡಿಕೊಂಡು ತಿಂದು ತುಂಬ ರುಚಿಯಾದಂತಹ ಹಲಸಿನಕಾಯಿ ಪಲ್ಯ ಮತ್ತು ರೊಟ್ಟಿ. ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಹಲಸಿನಕಾಯಿ ನೋಡ್ತಿದ್ದಂಗೆ ಮಾಡಬೇಕು ಅನಿಸಿದ್ದು. ಚಿಪ್ಸ್ ಎಲ್ಲ ಮಾಡ್ತಾರೆ, ತುಂಬ ರುಚಿಯಾಗಿರ್ತದೆ. ನಾನು ಬಸ್ಸಾರು ಮಾಡ್ಕೊಳ್ಳೋಕ್ಕೂ ಒಂದು ಕಾಯಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ರುಚಿಕಟ್ಟಾದಂತಹ ಹಲಸಿನಕಾಯಿ ಪಲ್ಯ ರೆಡಿ.